ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕತೆ ಕೇವಲ ಒಂದು ಕಾಲ್ಪನಿಕ ಕತೆ ಸ್ನೇಹಿತರೆ. ಇವತ್ತಿನ ಕತೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಅತಿಯಾದ ಆಸೆ ನಮ್ಮನ್ನು ನಿದ್ದೆಗೆಡಿಸುತ್ತದೆ, ನೆಮ್ಮದಿಯಿಂದ ಇರಲು ಗುಡುವುದಿಲ್ಲ. ಒಂದೂರಲ್ಲಿ ಶಾಮಣ್ಣ ಎಂಬ ಕಲ್ಲು ಕುಟಿಗನಿದ್ದ. ವೃತ್ತಿಯಿಂದ ಬರುವ ಸ್ವಲ್ಪವೇ ಹಣದಿಂದ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿಯೇ ಇದ್ದ. ಆದರೂ ಅವನಿಗೆ ಜೀವನದಲ್ಲಿ ಸಂತೃಪ್ತಿ ಮಾತ್ರ ಇರಲಿಲ್ಲ. ಯಾವಾಗಲೂ ಅವನು ನಾನು ಆಗದಿದ್ದರೆ ಇದಾಗಿದ್ದರೆ ಅಂತ ಕನಸು ಕಾಣುತ್ತಲೇ ಇರುತ್ತಿದ್ದ. ಹೀಗೆ ಒಂದು ದಿನ ಶಾಮಣ್ಣನಿಗೆ ನಾನು ರಾಜಕುಮಾರನಾಗಬೇಕಿತ್ತು ಅನ್ನುವ ಆಸೆ ತೀವ್ರವಾಗಿ ಕಾಡತೊಡಗಿತ್ತು. ಅದೇನು ಗಳಿಗೆಯೋ ಏನೋ, ಮರುಕ್ಷಣ ಅವನು ರಾಜಕುಮಾರನಾಗಿ ಬಿಟ್ಟ. ಕಲ್ಲು ಕುಟಿಗ ಶಾಮಣ್ಣ ರಾಜಕುಮಾರನಾಗಿ ತನ್ನ ಸಂಪತ್ತು ಅಧಿಕಾರಗಳ ಬಗ್ಗೆ ಸಂಭ್ರಮಿಸುತ್ತಾ ಖುಷಿಯಿಂದ ತನ್ನ ಅರಮನೆ ಮಾಳಿಗೆ ಮೇಲೆ ನಿಂತುಕೊಂಡಿದ್ದ. ಹಾಗೆ ಆಕಾಶ ನೋಡುತ್ತಾ ನಿಂತಿದ್ದ. ಅವನಿಗೆ ಸೂರ್ಯನ ಶಕ್ತಿ ತೇಜಸ್ಸುಗಳು ಕಣ್ಣು ಕುಕ್ಕಿದವು. ಸೂರ್ಯನ ಶಕ್ತಿ ಎದುರು ತಾನು ಏನೂ ಅಲ್ಲ ಅನ್ನುವ ಅತೃಪ್ತಿ ಅವನಿಗೆ ಕಾಡತೊಡಗಿತ್ತು. ಛೇ, ನಾನು ಸೂರ್ಯನಾಗಬೇಕಿತ್ತು ಅಂತ ಪರಿತಪಿಸತೊಡಗಿದ. ಆಶ್ಚರ್ಯ, ರಾಜಕುಮಾರನಾಗಿದ್ದ ಶಾಮಣ್ಣ ಮರುಕ್ಷಣವೇ ಸೂರ್ಯನಾಗಿ ಬಿಟ್ಟಿದ್ದ. ಸೂರ್ಯನಾಗಿ ಆಕಾಶದಲ್ಲಿ ಉರಿಯುತ್ತಾ ನಿಂತ ಶಾಮಣ್ಣನನ್ನು ಮೋಡ ಮುಸುಕಿತು. ಆಗ ಸೂರ್ಯನಾಗಿದ್ದ ಶಾಮಣ್ಣನಿಗೆ, ಅಯ್ಯೋ, ಈ ಮೋಡ ಸೂರ್ಯನಿಗಿಂತ ಶಕ್ತಿಶಾಲಿ, ನಾನು ಮೋಡವೇ ಆಗಿರಬೇಕಿತ್ತು ಅಂದುಕೊಂಡ. ಹಾಗೆಂದುಕೊಂಡ ಮರುಕ್ಷಣವೇ ಶಾಮಣ್ಣ ಮೋಡವಾಗಿ ಬದಲಾಗಿದ್ದ. ಮೋಡವಾಗಿ ಆಕಾಶದಲ್ಲಿ ಖುಷಿಯಿಂದ ತೇಲಾಡುತ್ತಿದ್ದ ಶಾಮಣ್ಣನನ್ನು ಯಾರೋ ದಬ್ಬಿದಂತೆ ಭಾಸವಾಗತೊಡಗಿತ್ತು. ನನ್ನನ್ನೇ ದಬ್ಬುವವರು ಯಾರೆಂದು ನೋಡಿದರೆ ಅದು ಗಾಳಿ. ಈಗ ಶಾಮಣ್ಣನಿಗೆ ತಾನು ಗಾಳಿಯಾಗಿರಬೇಕಿತ್ತು ಅನಿಸತೊಡಗಿತ್ತು. ಮೋಡವಾಗಿದ್ದ ಶಾಮಣ್ಣ ಆ ಕ್ಷಣವೇ ಗಾಳಿಯಾದ. ಗಾಳಿಯಾಗಿ ಇಷ್ಟು ಬಂದಿದ್ದೆಲ್ಲ ಹಾರಾಡಿ ಸುತ್ತಿ ಬೀಸತೊಡಗಿದ. ಈಗವನು ಖುಷಿಯಾಗಿದ್ದ. ಆದರೆ ಆ ಖುಷಿಯಾದರೂ ಎಷ್ಟು ಹೊತ್ತು? ಬೀಸುತ್ತಾ ಬೀಸುತ್ತಾ ದಡ್ಡನೆ ಏನೋ ಅಡ್ಡ ಬಂದು ತಡೆದಂತಾಯಿತು. ಕಣ್ಣಿಟ್ಟು ನೋಡಿದರೆ ಬೆಟ್ಟವೊಂದು ತಲೆ ಎತ್ತಿ ನಿಂತಿತ್ತು. ಅದು ಗಾಳಿಯನ್ನು ತಡೆದು ಬೀಸುವ ದಿಕ್ಕನ್ನು ನಿಯಂತ್ರಣ ಮಾಡುತ್ತಿತ್ತು. ಶಾಮಣ್ಣನಿಗೆ ತಾನು ಬೆಟ್ಟವಾಗಿರಬೇಕಿತ್ತು ಅನಿಸಲು ಹೆಚ್ಚು ಹೊತ್ತು ಬೇಕಾಗಲಿಲ್ಲ. ಮತ್ತು ಹಾಗೆಂದು ಕೂಡಲೇ ಅವನು ಬೆಟ್ಟವಾಗಿ ನಿಂತಿದ್ದ. ಬಹಳ ಖುಷಿಯಿಂದ ಜಂಬದಿಂದ, ನನ್ನಷ್ಟು ಶಕ್ತಿಶಾಲಿ ಯಾರೂ ಇಲ್ಲ, ನಾನು ಗಾಳಿಯನ್ನು ನಿಯಂತ್ರಿಸಬಲ್ಲೆ ಎಂದು ಬೀಗತೊಡಗಿದ. ಹಾಗೆ ಬೀಗುತ್ತಿರುವಾಗಲೇ ಬುಡಕ್ಕೆ ಯಾರೋ ಟನ್ನೆಂದು ಬೀಸಿ ಹೊಡೆದರು. ಅದರ ನೋವಿಗೆ ಬೆಟ್ಟವಾಗಿದ್ದ ಶಾಮಣ್ಣ ಅಲ್ಲಾಡಿ ಹೋದ. ಅದೇನೆಂದು ನೋಡಲು ಕಣ್ಣು ಕೆಳಗೆ ಮಾಡಿದರೆ ಕಲ್ಲು ಕುಟಿಗನೊಬ್ಬ ಜಾನ ಮತ್ತು ಸುತ್ತಿಗೆ ಹಿಡಿದು ಬೆಟ್ಟದ ಬಂಡೆಯನ್ನು ಕುಟ್ಟುತ್ತಿದ್ದ. ಶಾಮಣ್ಣನಿಗೆ ಜ್ಞಾನೋದಯವಾಯಿತು. ನಾನು ಕಲ್ಲು ಕುಟಿಗನಾಗಿದ್ದಾಗ ನಿಜಕ್ಕೂ ನೆಮ್ಮದಿಯಿಂದ ಇದ್ದೆ. ನಾನು ಮತ್ತೆ ಕಲ್ಲು ಕುಟಿಗನಾಗಬೇಕು ಎಂದು ತೀವ್ರವಾಗಿ ಹಂಬಲಿಸತೊಡಗಿದ. ಮರುಕ್ಷಣವೇ ಅವನು ಕಲ್ಲು ಕುಟಿಗನಾಗಿ ಬದಲಾದ ಮತ್ತು ನೆಮ್ಮದಿಯಿಂದ ಜೀವನ ಮಾಡತೊಡಗಿದ. ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ಏನೆಂದರೆ, ಅತಿಯಾದ ಆಸೆ ನಮ್ಮ ದುಃಖಕ್ಕೆ ಮೂಲ ಕಾರಣವಾಗುತ್ತದೆ. ನಮ್ಮ ಜೀವನವೇ ನೆಮ್ಮದಿ ಇಲ್ಲದಂತಾಗುತ್ತದೆ. ಅತಿಯಾಸೆ ಮನುಷ್ಯನಿಗೆ ಎಂದಿಗೂ ನೆಮ್ಮದಿಯನ್ನು ಕೊಡುವುದಿಲ್ಲ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.